ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸುಲಭವಾಗಿ ರುಚಿಯಾಗಿ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಯಾರ್ದಾದ್ರೂ ಹುಟ್ಟಿದಬ್ಬ ಇದ್ದಾಗ ಅಥವಾ ಹಬ್ಬಗಳಿಗೂ ಸಹ ತುಂಬಾ ಸುಲಭವಾಗಿ ಬರೀ 20 ನಿಮಿಷದಲ್ಲಿ ಈ ಜಾಮೂನನ್ನು ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಜಾಮೂನ್ಗೆ ಬೇಕಾಗಿರೋ ಸಕ್ಕರೆ ಪಾಕನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇವತ್ತು ನಾನು 200 ಗ್ರಾಮಷ್ಟು ಜಾಮೂನ್ ಪುಡಿಯನ್ನು ಬಳಸಿ ಜಾಮೂನನ್ನು ಮಾಡ್ತಾಯಿದ್ದೀನಿ. 200 ಗ್ರಾಮ್ ಜಾಮೂನ್ ಪುಡಿಗೆ ನಾನು ತೋರಿಸ್ತಿರೋಷ್ಟು ಸಕ್ಕರೆ ಪಾಕ ಬೇಕಾಗುತ್ತೆ. ಇಲ್ಲಿ ನಾನು 4 ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಚಿಟಿಕೆಯಷ್ಟು ಕೇಸರಿಯನ್ನು ಸೇರಿಸಿ ಲೋ ಫ್ಲೇಮಲ್ಲೇ 20 ನಿಮಿಷ ಬೇಯಿಸ್ಕೋಬೇಕು. ಈ 20 ನಿಮಿಷ ಆಗೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಜಾಮೂನ್ ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬೌಲಲ್ಲಿ 200 ಗ್ರಾಮಷ್ಟು ಜಾಮೂನ್ ಪುಡಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ರೆಡಿಮೇಡ್ ಜಾಮೂನ್ ಪುಡಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿರೋ ಹಾಗೆ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಬದಲಿಗೆ ಹಾಲನ್ನು ಸಹ ನೀವು ಬಳಸ್ಕೋಬೋದು. ನಾನಿಲ್ಲಿ ನೀರನ್ನಷ್ಟೇ ಬಳಸ್ತಾ ಇದ್ದೀನಿ. ಜಾಮೂನ್ ಹಿಟ್ಟನ್ನು ಕರೆಕ್ಟಾಗಿ ಈ ಹದಕ್ಕೆ ಬರೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷ ಹಾಗೆ ಸೈಡಿಗೆ ಬಿಟ್ಬಿಡೋಣ. 2 ನಿಮಿಷದ ನಂತರ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಸೈಜ್ ಜಾಮೂನ್ ಉಂಡೆಗಳು ಬೇಕೋ ಆ ಸೈಜ್ಗೆ ಸ್ವಲ್ಪನೇ ಈ ರೀತಿ ತಗೊಂಡು ಮತ್ತೊಂದು ಸಲ ಕೈಯಲ್ಲೇ ನಾದ್ಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕು. ಉಂಡೆಗಳನ್ನ ಆದಷ್ಟು ಸಣ್ಣದಾಗೆ ಮಾಡ್ಕೊಳ್ಳಿ, ಏಕೆಂದರೆ ಜಾಮೂನ್ ಉಂಡೆಗಳನ್ನ ನಾವು ಎಣ್ಣೆಗೆ ಸೇರಿಸಿದಾಗ ಇದ್ರ ಕ್ವಾಂಟಿಟಿ ಡಬಲ್ ಆಗುತ್ತೆ. ಮತ್ತು ಸಕ್ಕರೆ ಪಾಕಕ್ಕೆ ಸೇರಿಸಿದಾಗಲೂ ಸಕ್ಕರೆ ಪಾಕ ಎಲ್ಲ ಹೀರಿ ಇನ್ನೂ ದಪ್ಪ ಆಗುತ್ತೆ. ಉಂಡೆ ಕಟ್ಕೊಳ್ಳೋದಕ್ಕೆ ನಾನಿಲ್ಲಿ ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ತುಪ್ಪ ಬದಲಿಗೆ ಅಡುಗೆ ಎಣ್ಣೆನ ಸಹ ಬಳಸ್ಕೋಬೋದು. ಉಂಡೆ ಕಟ್ಟಬೇಕಾದ್ರೆ ಆದಷ್ಟು ಚೆನ್ನಾಗಿ ಪ್ರೆಷರ್ ಹಾಕಿ ನಾದ್ಕೊಳ್ತಾ ಉಂಡೆ ಕಟ್ಕೋಬೇಕು. ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಸಕ್ಕರೆ ಪಾಕ ಈಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಂತರ ಒಂದು ಕಡಾಯಿನಲ್ಲಿ ಜಾಮೂನ್ ಉಂಡೆಗಳನ್ನ ಕರಿಯೋದಕ್ಕೆ ಬೇಕಾಗಿರೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಜಾಮೂನ್ ಉಂಡೆಗಳನ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈ ಬಣ್ಣ ಬಂದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ನಂತರ ಮತ್ತೊಂದು ರೌಂಡು ಎಲ್ಲ ಜಾಮೂನ್ ಉಂಡೆಗಳನ್ನ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಡಾರ್ಕ್ ಬ್ರೌನ್ ಕಲರ್ ಆಗಿರೋ ಜಾಮೂನ್ ಉಂಡೆಗಳನ್ನ ಎಣ್ಣೆಯಿಂದ ತೆಗೆದಿದ ತಕ್ಷಣವೇ ಪಾಕಕ್ಕೆ ಸೇರಿಸಬಾರ್ದು. 1 ನಿಮಿಷ ಹಾಗೆ ಸೈಡಲ್ಲಿಟ್ಟು ನಂತರ ಸಕ್ಕರೆ ಪಾಕಕ್ಕೆ ಸೇರಿಸ್ಬೇಕು. ಈಗ 1 ನಿಮಿಷ ಆಗಿದೆ. ಈಗ ಕರೆದಿರೋ ಜಾಮೂನ್ ಉಂಡೆಗಳನ್ನ ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ನಾವು 2ನೇ ಸಲ ಎಣ್ಣೆಗೆ ಸೇರಿಸಿರೋ ಜಾಮೂನ್ ಉಂಡೆಗಳನ್ನ ಅದೇ ರೀತಿ ಡಾರ್ಕ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ಇದನ್ನು ಸಹ ಹಾಗೆ ತಟ್ಟೆಗೆ ಇಟ್ಕೊಂಡು 1 ನಿಮಿಷದ ನಂತರ ಸಕ್ಕರೆ ಪಾಕಕ್ಕೆ ಸೇರಿಸ್ಬೇಕು. ನೋಡಿ ನಾವು ಮೊದಲನೇ ಸಲ ಸೇರಿಸಿರೋ ಜಾಮೂನ್ ಉಂಡೆಗಳಿಗೆ ಅಷ್ಟು ಬೇಗ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ದಪ್ಪವಾಗಿದೆ. ಸಕ್ಕರೆ ಪಾಕ ಇನ್ನೂ ಚೆನ್ನಾಗಿ ಬಿಸಿಯಾಗಿರೋದ್ರಿಂದ ಪಾಕ ಎಲ್ಲ ಜಾಮೂನ್ ಉಂಡೆಗಳಿಗೆ ಚೆನ್ನಾಗಿ ಹಿಡಿದು ಒಳಗಡೆ ಎಲ್ಲ ಮೃದುವಾಗಿರುತ್ತೆ. ಈಗ ಇದನ್ನು 2 ಅವರ್ಸ್ ಹಾಗೆ ಸೈಡಿಗೆ ಇಟ್ಬಿಡಬೇಕು. 2 ಅವರ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸಮವಾಗಿ ಸಕ್ಕರೆ ಪಾಕ ಎಲ್ಲ ಹಿಡಿದು ಚೆನ್ನಾಗಿ ಉಬ್ಬಿದೆ. ಸಕ್ಕರೆ ಪಾಕದ ಬಣ್ಣನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಜಾಮೂನನ್ನು ನೀವು 2 ರಿಂದ 3 ದಿನದವರೆಗೂ ಧಾರಾಳವಾಗಿ ಇಟ್ಕೋಬೋದು, ಏನು ಕೆಡೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ನೀವು ಈ ಜಾಮೂನನ್ನು ಟ್ರೈ ಮಾಡಿ ನೋಡಿ. ಹೋಟೆಲ್ಗಳಲ್ಲಿ ಸಿಗೋ ಜಾಮೂನ್ಗಿಂತ ತುಂಬ ರುಚಿಯಾಗಿ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು 200 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ಗೆ 1 kgಯಷ್ಟು ಸಕ್ಕರೆ, 1 ಲೀಟರಷ್ಟು ನೀರನ್ನು ಬಳಸಿ ಸಕ್ಕರೆ ಪಾಕನ ಮಾಡಿಕೊಂಡಿದ್ದೆ. ಇವತ್ತಿನ ಈ ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಿದ್ದೀರಾ ಈಗಲೇ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತಷ್ಟು ಸುಲಭ ಹಾಗೂ ರುಚಿಕರ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.